ಎರಡನೇದು ಆಯ್ತು, ಅವ್ರಿಗೆಲ್ಲ ಗೊತ್ತಿದೆ, ಎಲ್ಲ ಮಾಡ್ತಾರೆ, ಸ್ಕಿಲ್ ಇದೆ. NEP 2020 ಇಸ್ ಗುಡ್, ಸ್ಕಿಲ್ ಎಲ್ಲ ಬರ್ತಾ ಇದೆ. ಬಟ್ ಸ್ಕಿಲ್ ಮಾತ್ರ ಇದ್ರೆ ಮಾರ್ಕೆಟ್ ಏನಿದೆ, ನೀವು ಮಾರ್ಕೆಟ್ ಕೊಡಿ, ಸ್ಕಿಲ್ ಕೊಡಿ, ಅದಲ್ಲ. ಮಾರ್ಕೆಟ್ ನ ನೀವು ಜನರೇಟ್ ಮಾಡ್ತೀರಾ. ಆ ಥೀಮು ಎಜುಕೇಟೆಡ್ ಎಂಟರ್ಪ್ರೈಸ್. ಎಜುಕೇಟೆಡ್ ಎಂಟರ್ಪ್ರೈಸ್ ಅಂದಾಗ ಆ ಎಂಟರ್ಪ್ರೈಸ್ ಕ್ವಾಲಿಟಿ ಹೇಗೆ ಬರುತ್ತೆ ಅಂದ್ರೆ, ನಾವು ಮಾರ್ಕೆಟ್ ಸೃಷ್ಟಿ ಮಾಡಕ್ಕಾಗುತ್ತಾ, ಆ ಒಂದು ಕ್ವಾಲಿಟಿನ ನಾವು ತೋರಿಸ್ಕೊಡ್ತೀವಿ. ನೋಡಿ, ಒಂದು ಇಂಟರ್ನೆಟ್ ಇತ್ತು, SMS ಇತ್ತು, ಅದೆರಡು ಸೇರಿಸಿ ಟ್ವಿಟರ್ ಮಾಡೋದು. ನೀವು ಮಾತ್ರ ಮಾಡಕ್ಕಾಗುತ್ತಾ? ಹೊಸ ಮಾರ್ಕೆಟ್ ಮಾಡಕ್ಕಾಗುತ್ತಾ? ಸ್ಟೂಡೆಂಟ್ಸ್ಗೆ ಯಾವಾಗ ಹೊಸ ಮಾರ್ಕೆಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಎಲ್ಲ ಫ್ಯೂಚರ್ ಅದರ ಯೋಜನೆ. ಯಂಗ್ ಜನರೇಷನ್ in the range of 16 to 25 is the future of any country, and we have highest quality of that in India, where the only thing that is required now is to tune them, condition them, and drive them towards the right direction. ದೊಡ್ಡವರಾದಂತ ನಮ್ಮ ಚಾನ್ಸಲರ್ ಅವರು ಕೊಡ್ತಾರೆ. ನಾವು ಇಂಡಸ್ಟ್ರಿಗೆ ಬಂದಿರೋದ್ರಿಂದ ನಮಗೆ ಕ್ಲೀನ್ ಆಗಿ ಐಡಿಯಾ ಕೊಡ್ತಾರೆ. ಈ 3 ತಿಂಗಳು ಏನಾಗುತ್ತೆ, ಈ ವರ್ಷ ಏನಾಗುತ್ತೆ, ಇನ್ನು 5 ವರ್ಷಕ್ಕೆ ಒಂದೇನಾಗುತ್ತೆ, ಇದನ್ನ ಕ್ಲೀನ್ ಆಗಿ ಹೇಳ್ಕೊಟ್ಟಾಗ ಅವ್ರಿಗೇನು ಕಷ್ಟ ಆಗಲ್ಲ. ಕಷ್ಟ ಎಲ್ಲಾಗುತ್ತೆ, ಕಲಿತಾ ಕಷ್ಟ ಆಗುತ್ತೆ, ಕಲಿತ ಮೇಲೆ ಕಷ್ಟ ಆಗುತ್ತೆ. ಅದನ್ನ ತಗೊಂಡು ಹೋಗೋದಕ್ಕೆ ಇಂಡಸ್ಟ್ರಿ ಸರ್ಟಿಫಿಕೇಶನ್ಸ್ ಬೇಕು. ನಾವೆಲ್ಲ ಸರ್ಟಿಫೈ ಆಗಿದ್ದೀವಿ. ಎಂಟರ್ಪ್ರೈಸ್ ಓಪನ್ ಮಾಡೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆನ ನಾವು ಇಲ್ಲೇ ಮಾಡ್ತೀವಿ. 2ನೇ ವರ್ಷ 3ನೇ ವರ್ಷದಲ್ಲಿ ಪ್ರಾಜೆಕ್ಟ್ಗಳನ್ನ POC ಅಂತ ಮಾಡ್ತಾರೆ, ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ ಮಾಡ್ತಾರೆ. ಅದು ಹೆಲ್ತ್ ಕೇರ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಏರೋಸ್ಪೇಸ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ಫಿನ್ಟೆಕ್ ಇರ್ಬೋದು, ಎಲ್ಲರೂ ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡಿದ ತಕ್ಷಣ ಈ ಐಡಿಯಾ ವರ್ಕ್ ಆಗುತ್ತಪ್ಪ ಅಂತ ಹುಡುಗರಿಗೆ ಬಂದ್ರೆ, ನಾವು ಇಂಡಸ್ಟ್ರಿ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಅದೊಂದು ಪ್ರೂಫ್ ಆಫ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ಮಾರ್ಕೆಟ್ ಎಷ್ಟಿದೆ, ಹುಡುಗನ ಅಲ್ಲಿ ಹಾಕ್ಬೋದಾ, ಈ ಹುಡುಗ ಕಂಪನಿ ಓಪನ್ ಮಾಡ್ಬೋದಾ, ಇವ್ರು 5 ಜನ. ಇನ್ಫ್ಯಾಕ್ಟ್ ಮುಂದಕ್ಕೆ that is an expectation in future. There will be micro multinationals, there will not be a single national multinational which carries anything. ಈಗ ಮೊದಲು 100 ಜನ ಮಾಡ್ತಿದ್ರೆ AI ಇಟ್ಕೊಂಡು 5 ಜನ ಮಾಡೋ ಸ್ಥಿತಿ ಬಂದಿದೆ. ಅದರಿಂದ ಅದನ್ನ ಹೇಗೆ ಮಾಡಿ ತೋರಿಸ್ಬೋದು ಪ್ರೂಫ್ ಆಫ್ ವ್ಯಾಲ್ಯೂ. ಆ ಪ್ರೂಫ್ ಆಫ್ ವ್ಯಾಲ್ಯೂ ಒಂದ್ಸತಿ ನಾವು ತೋರಿಸ್ಕೊಂಡ್ರೆ we would like to enable them, we would like to globally expose them. India is not the market. India is one of the markets. We want them to act globally. Pan-global. It should not be only India. So it must be pan-global. In fact, Alpaca company, the company are ಮಾಡಿದ್ರು. ಆ ಜನ at a time 22 ದೇಶದಲ್ಲಿ ವರ್ಕ್ ಮಾಡ್ತಾರೆ. ಬರೀ ಅಮೆಜಾನ್ ಕಂಪನಿ ಹೇಗೆ ಮಾಡ್ತಿದ್ದಾರೆ ಅವರು? ನಮಗೆ ಬೇಕಾದ ಮಾಡೆಲ್ಗಳಿದೆ. ಆ ಮಾಡೆಲ್ಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಹುಡುಗರು ನೀವು ಹೀಗೆ ಮಾಡಬಹುದು, ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ನಿಮ್ ಸ್ಕಿಲ್ ಬರುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ, ನಿಮ್ಗೆ ಎಕ್ಸ್ಪೋಜರ್ ಇದೆ, ಇದನ್ನ ತೋರಿಸ್ತಾ ಇದ್ದೀನಿ. ಆದ್ರಿಂದ ನಮ್ಮ ಮನವಿ ಏನಂದ್ರೆ, ನಮ್ಮ ಪತ್ರಕರ್ತ ಮಿತ್ರರು ಇದನ್ನ ಸ್ವಲ್ಪ ಡೀಪರ್ ನೋಡಿ, ನೀವು ಇದನ್ನ ಆ ಪರ್ಸ್ಪೆಕ್ಟಿವ್ ಅವ್ರು ಕೊಡ್ತಾರೆ. ಬಿಕಾಸ್ ಎಂಡ್ ಆಫ್ ದ ಡೇ ನಾವೆಲ್ಲ ಮಾತಾಡ್ಬೋದು, ಬಟ್ ನೀವು ಬರೆಯೋ ನಮ್ಗೆ ಮನೆಗೆ ಬರೋದು, ನೀವು ಹೇಳೋ ನಮ್ಗೆ ಹೇಳೋಕ್ ಬರೋದು. ಅದನ್ನ ನಿಮ್ ಜೊತೆ ಮನವಿ ಮಾಡ್ಕೊತಿರೋದು, ಇದನ್ನ ನೀವು ಆ ಪರ್ಸ್ಪೆಕ್ಟಿವ್ ಅವ್ರು ಕೊಟ್ಟರೆ ಸ್ಟೂಡೆಂಟ್ಸ್ ಇಲ್ಲಿ ಬರೋದ್ರಿಂದ ಈ ತರ ಬೆನಿಫಿಟ್ಸ್ ನಿಮ್ಗೆ ಇದೆ ಅಂತ ಮಾಡಿದ್ರೆ ಅದು ಸೊಸೈಟಿಗೂ ತುಂಬಾ ಉಪಕಾರ ಆಗುತ್ತೆ, ಹುಡುಗರಿಗೂ ಉಪಕಾರ ಆಗುತ್ತೆ. ಯಾಕಂದ್ರೆ ನಾವು ಮೊದಲೇ ಹೇಳಿದಾಗೆ ದ ಯಂಗ್ ಜನರೇಷನ್ ಇಸ್ ದಿ ಫ್ಯೂಚರ್ ಆಫ್ ದ ನೇಷನ್. ಅವ್ರಿಗೆ ಏನಾದ್ರೂ ಮಾಡ್ಬೇಕು. ಇನ್ಫ್ಯಾಕ್ಟ್ ನಾನು ಬಂದಾಗ ಚಾನ್ಸಲರ್ ಅವ್ರು ಹೇಳಿದ್ರು, ಏನ್ ಮಾಡ್ತಿದ್ಯಪ್ಪ ಅಂತ ಹೇಳಿದ್ರು. ಸರ್, ಈ ತರ ನಾವು ಮುಂದಿನ ದಿನ ಹೋಗ್ತಾ ಇದೀವಿ, ಅದನ್ನ ಇಲ್ಲೇ ಮಾಡಿ. ಸೊ ಆತರ ಯಾವಾಗ ನಮಗೆ ಚಾನ್ಸ್ ಕೊಡ್ತಾರೆ, ಆ ಚಾನ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಆ ಯಂಗ್ ಜನರೇಷನ್ ಗೆ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಸೋ ಫಾರ್, ವಿ ವುಡ್ ಲೈಕ್ ಟು ಗಿವ್ ಇಟ್ ಬ್ಯಾಕ್ ಟು ಸೊಸೈಟಿ. And as a part of that, we would like to guide this young generation. We request all your support to position this so that the students can benefit from our experience. Thank you. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.